ಮತ್ತೆ 7ನೇ ವಾರ 8ನೇ ವಾರಕ್ಕೆ ನನಗೆ ಏನು ಪ್ರಾಬ್ಲಮ್ ಇತ್ತು 100% ಸಾಲ್ವ್ ಆಗಲ್ಲ ಅಂತ ಅನ್ಕೊಂಡಿದ್ದ ಪ್ರಾಬ್ಲಮ್ ಮ್ಯಾಜಿಕ್ ತರ ಸಾಲ್ವ್ ಆಗಿದೆ. ಅದು ಹೇಳ್ಬೇಕಂದ್ರೆ ದೇವ್ ಪವಾಡ ಅಂತ ನಾನು ಹೇಳ್ತೀನಿ ಖಂಡಿತ. ಜನಕ್ಕೆ ಏನೇ ಕಷ್ಟದಲ್ಲಿ ಇರ್ತಾರೆ, ಏನೇ ಇರಲಿ, ಅವ್ರು ಎಷ್ಟೇ ಅಲ್ಲಿ ಕಣ್ಣೀರು ಹಾಕ್ತಾರೆ ಅಥವಾ ಏನೋ ಶ್ರಮ ಪಡ್ತಾರೆ, ಎಲ್ಲೇನೋ ಹೋಗ್ತಾರೆ, ಏನೇನೋ ಹೋಗಿ ಕೆಲಸ ಇದು ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಒಂದೊಳ್ಳೆ ಕೆಲಸ ನಾವು ಕೈ ಹಾಕ್ತೀವಿ, ಅದಕ್ಕೊಂದು ರಿಸಲ್ಟ್ ಬರುತ್ತಾ ಇಲ್ವಾ ಅನ್ನೋದು ಅವ್ರಿಗೆ ಡೌಟ್ ಇರುತ್ತೆ. ಸೊ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ಮೇಲೆ ಆ ರಿಸಲ್ಟ್ ಬೇಕು ಅಂತಂದ್ರೆ ಇಲ್ಲಕ್ಕೆ ಬಂದ್ರೆ ಪಕ್ಕ ರಿಸಲ್ಟ್ ಸಿಗುತ್ತೆ. ಇರೋ ಪ್ರಾಬ್ಲಮ್ಗೆ ದೇವ್ರು ಏನೋ ಸೊಲ್ಯೂಷನ್ ಕೊಡ್ಬೋದು ಏನೋ ಅನ್ನೋ ಥರ ಬಂದಿದ್ದು. ಬಟ್ ಇಲ್ಲಿ ಬಂದ್ಮೇಲೆ ನಂಗೆ ಅಷ್ಟು ಏನಿಲ್ಲ ಬರುತ್ತಾ ಇಲ್ವೋ, ಒಂದು ಸುಮ್ಮನೆ ದೇವ್ರೆ ಕಾಪಾಡಪ್ಪ ಅಂತ ಅನ್ಬೋದು ಅಷ್ಟೇ. ನಾವು ಆಗುತ್ತೆ ನಾನು ಖಂಡಿತ ಅನ್ಕೊಡ್ಲಿಲ್ಲ. ನನಗೆ 8ನೇ ವೀಕಲ್ಲಿ ನಂಗೆ ಸಕ್ಸಸ್ ಸಿಕ್ತು. ಆ ಸಕ್ಸಸ್ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದ್ರೆ ಅಷ್ಟು ತುಂಬ ಖುಷಿ ಕೊಟ್ಟಿದೆ ನನಗೆ ಅಣ್ಣ ಫ್ಯಾಮಿಲಿ. 3 to 3.5 lakhs ನಾನು ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡಿದ್ದು. ಅದು ಆಟೋಮೆಟಿಕ್ ಮ್ಯಾಜಿಕ್ ಟೈಪ್ ನನಗೆ ಬಂದಿದೆ. ಬಟ್ ಅದು ಹೇಗೆ ಬಂತು ಅಂತ ನಾನು ನಿಜವಾಗ್ಲೂ ಇವಾಗ ಅದು ದೇವ್ರ ಪವಾಡ ಅನ್ನೋದಷ್ಟೇ ನನಗೆ ಸತ್ಯ ಹೇಳ್ತೀನಿ. ಯಾರು ಜನ ಹೇಗೆ ನೋವಲ್ಲಿ ಇರ್ತಾರೆ, ಏನು ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಫಲ ರಿಸಲ್ಟ್ ಬೇಕು ಅಂದರೆ ಇಲ್ಲಿ ಬಂದರೆ ಖಂಡಿತ ಅವ್ರಿಗೆ ರಿಸಲ್ಟ್ 100% ಸಿಗುತ್ತೆ. ರಾಯರ ಬಗ್ಗೆ ಹೇಳೋದಾದ್ರೆ ನಾವು ಹೇಗೆ ಹಾನೆಸ್ಟ್ ಆಗಿ ಒಂದು ಒಳ್ಳೆ ಮನಸ್ಸಿಂದ ಹೇಗೆ ನಾವು ದೇವಸ್ಥಾನಕ್ಕೆ ಬರ್ತೀವಿ, ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ಅವ್ರು ನಮ್ಮ ಜೊತೆ ಖಂಡಿತ ಇರ್ತಾರೆ.